उद्यन्वा एष प्रजाभ्यः उद्गायति उज्जग्स्तमो भयम् अपहन्ति अपहन्ता ह वै भयस्य तमसो भवति वेद समान उ एवायं चासु च उष्णोऽयम् उष्णोऽसौ स्वर इति ममाचक्षते स्वर इति प्रत्यास्वर इति अमुम् तस्माद्वा एतमिमम् अमुञ्च उद्गीतमुपासीत ज्ञानमेवोद्गीतमुपासीत यद्वै प्राणिति स प्राणः यद्वै प्राणः यदपानिति सोपानः अथ प्राणापानयोः सन्धिः सव्यानः यो ज्ञानः सा वाक् तस्मादप्राणम् ननपानम् वाचमभिव्याहरति या वाक् सर्क् तस्मादप्राणम् ननपानम् दचमभिव्याहरति तत्साम तस्मादप्राणम् ननपानम् सामगायति यच्छामस उद्गीतः प्राणम् ननपानम् उद्गायति अतो यान्यन्यानि वीर्यवन्ति कर्माणि यथाग्नेर्मन्थनम् आजयशरणम् दृढस्य धनुषः आयमनम् अप्राणम् ननपानं स्थानि करोति एतस्य हेतोः ज्ञानमेव उद्गीतमुपासीत अथ खलु उद्गीताक्षराण्युपासीत इति उद्गीत इति प्राणमेवोत् प्राणेन तिष्ठति वाग्गीः वाचो गिर इत्याचक्षते अन्नं थम् अन्ने हीदकं सर्वगुं स्थितम् द्यौरेवोदन्तरिक्षङ्गीः पृथिवीथम् आदित्य एवोद्वायुर्गीरग्निस्थम् सामवेद एवोद्यजुर्वेदोगीः ऋग्वेदस्थम् दुग्धेऽस्मै वाग्दोहम् यो वाचो दोहो अन्नवान्नादो भवति य एतान्येवं विद्वान् उद्गीताक्षराण्युपास्त उद्गीत इति अथ आशीः समृद्धिः उपसरणानीत्युपासीत येन साम्ना स्तोष्यन् स्यात् तत्सामोपधावे यस्यामृति ताम्रचम् यार्षेयं तमृषिं यां देवतामभिष्टोष्यन् स्यात् देवतामुपधावे येन छन्दसा स्तोष्यन् स्यात् तच्छन्द उपधावे स्तोमेन स्तोष्यमाणस्य तगुं स्तोममुपधावेत् यां दिशमभिष्टोष्यन् स्यात् तां दिशमुपधावेत् आत्मानमन्तत उपसृत्य वीत कामं ध्यायन्न प्रमत्तः अभ्यासो यदस्मै स कामः समध्यते यत्कामस्तु विदेति स्तुवीतेति ओमित्येतदक्षरमुद्गीतमुपासीत ओमिति ह्युद्गायति तस्योपव्याख्यानम् देवा वै मृत्योर्बिभ्यतः त्रयीं विद्यां प्राविशन् ते छन्दोभिराच्छादयन् तच्छन्दसां छन्दस्त्वं तां
ತಾನು ತತ್ರ ಮೃತ್ಯುಃ ಯಥಾ ಮತ್ಸ್ಯಮುದಕೆ ಪರಿಪಶ್ಯೇತ್ ಯಥಾ ಮತ್ಸ್ಯಮುದಕೆ ಪರಿಪಶ್ಯೇತ್ ಏವಂ ಪರಿಪಶ್ಯತ್ ಏವಂ ಪರ್ಯಪಶ್ಯತ್ ರುಚಿ ಸಾಮ್ನಿ ಯಜುಷಿ ರುಚಿ ಸಾಮ್ನಿ ಯಜುಷಿ ತೇನು ವಿದ್ವಾ ಊರ್ಧ್ವಃ ಊರ್ಧ್ವಾಃ ಯತಸಾಮ್ನೋ ಯಜುಷಃ ಯಜಸ್ಸಾಮ್ನೋ ಯಜುಷಃ ಸ್ವರಮೇವ ಪ್ರಾವಿಶನ್ ಸ್ವರಮೇವ ಪ್ರಾವಿಶನ್ ಯದಾ ವಾ ರಸಮಾಪ್ನೋತಿ ಯದಾ ವಾ ರಸಮಾಪ್ನೋತಿ ಓಮಿತ್ಯೇವಾತಿ ಸ್ವರತಿ ಏವಗಂ ಸಾಮ ಏವಂ ಯಜುಃ ಏವಂ ಸಾಮ ಏವಂ ಯಜುಃ ಯಶು ಸ್ವರಃ ಯಶು ಸ್ವರಃ ಯದೇತದಕ್ಷರಂ ಯದೇತದಕ್ಷರಂ ಏತದಮೃತಮಭಯಂ ಏತದಮೃತಮಭಯಂ ತತ್ಪ್ರವಿಶ್ಯ ದೇವಾಃ ಅಮೃತ ಅಭಯ ಅಭವನ್ ಅಮೃತ ಅಭಯ ಅಭವನ್ ಏತದೇವಂ ವಿದ್ವಾನಕ್ಷರಂ ಪ್ರಣೌತಿ ವಿದ್ವಾನಕ್ಷರಂ ಪ್ರಣೌತಿ ಏತದೇವಾಕ್ಷರಂ ಸ್ವರಂ ಏತದೇವಾಕ್ಷರಂ ಸ್ವರಂ ಅಮೃತಮಭಯಂ ಪ್ರವಿಶತಿ ಅಮೃತಮಭಯಂ ಪ್ರವಿಶತಿ ತತ್ಪ್ರವಿಶ್ಯೇದಮೃತಾಃ ದೇವಾಃ ಯತ್ತತ್ಪ್ರವಿಶ್ಯ ಯದಮೃತಾಃ ದೇವಾಃ ತದಮೃತೋ ಭವತಿ ತದಮೃತೋ ಭವತಿ ನಮೋ ಬ್ರಹ್ಮಾದಿತ್ಯೋ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಶ್ರೀಶಿಭ್ಯೋ ನಮೋ ಭಗದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತ ಪ್ರಜ್ಞಾನಕರಃ ಪ್ರತ್ಯಗರ್ಥೋ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಸಚ್ಚಿದಾನಂದಂ ಕಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಿಕ್ಯಂ ಭಕ್ತುರಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಚಿದಾನಂದೇಂದ್ರ ಸರಸ್ವತಿ ಗುರುಭ್ಯೋ ನಮಃ ಅಧೀಹಿ ಭಗವೋ ಬ್ರಹ್ಮ ಅನಂತರಮ್ಮ ಎರಡನೇ ಮಂತ್ರ ಎರಡನೇ ಮಂತ್ರ ಸಮಾನ ಉ ಏವಾಯ ಆಯ್ತಾ ಏವಾಯಿಂಚಾಸೌಚಾ ಶೌಚ ಉಷ್ಣೋಯಂ ಉಷ್ಣೋಸೌ ಉಷ್ಣೋಯಂ ಉಷ್ಣೋಸೌ ಅಸೌ ಸ್ವರ ಇತಿ ಉಷ್ಣೋಸೌ ಅಸೌ ಸ್ವರ ಇತಿ ಇಮಮಾಚಕ್ಷತೆ ಸ್ವರ ಇತಿ ಪ್ರತ್ಯಾಸ್ವರ ಇತಿ ಅಮುಂ ಸ್ವರ ಇತಿ ಪ್ರತ್ಯಾಸ್ವರ ಇತ್ಯಮುಂ ತಸ್ಮಾದ್ವಾ ಏತಮಿಮಂ ಅಮುಂಚ ಉದ್ಗೀತಮುಪಾಸೀತ ತಸ್ಮಾದ್ವಾ ಏತಮಿಮಂ ಅಮುಂಚ ಉದ್ಗೀತಮುಪಾಸೀತ ಕಸೌ ಚ ಉಷ್ಣೋ ಉಷ್ಣೋಯಮುಷ್ಣೋಸೌ ಸ್ವರ ಇತಿ ಮಮಾಚಕ್ಷತೆ ಸ್ವರ ಇತಿ ಪ್ರತ್ಯಾಸ್ವರ ಇತ್ಯಮುಂ ತಸ್ಮಾದ್ವಾ ಏತಮಿಮಮುಂಚ ಉದ್ಗೀತಮುಪಾಸಿ ಸಮಾನಃ ಉ ಏವ ಅಯಂ ಚ ಅಸೌ ಚ ಉಷ್ಣಃ ಅಯಂ ಉಷ್ಣಃ ಅಸೌ ಸ್ವರಃ ಇತಿ ಇಮಂ ಆಚಕ್ಷತೆ ಸ್ವರಃ ಇತಿ ಪ್ರತ್ಯಾಸ್ವರಃ ಇತಿ ಅಮುಂ ತಸ್ಮಾತ್ ವಾ ಏತಂ ಇಮಂ ಅಮುಂ ಚ ಉದ್ಗೀತಂ ಉಪಾಸೀತ ಸಮಾನ ಏವ ಇವನು ಈ ಪ್ರಾಣಾತ್ಮನು ಆದಿತ್ಯಾತ್ಮನು ಇಬ್ಬರು ಒಬ್ಬರೇ ಅವಂದೇ ಅಂಶ ಇದೆ ಅಂತ ಪ್ರಾಣನಾಗಿ ಅವನೇ ಕೂತ್ಕೊಂಡಿದ್ದಾನೆ ಸಮಷ್ಟಿ ಪ್ರಾಣಾತ್ಮ ಆದಿತ್ಯ ಸಮಷ್ಟಿ ಪ್ರಾಣ ಹೆಣ್ಣಗರ್ಭನ ಆವಿಷ್ಕಾರ ನಮ್ಮಲ್ಲಿ ಅಧ್ಯಾತ್ಮ ಪ್ರಾಣ ಬರೀ ಪ್ರಾಣ ಅಂತ ಹೋಗ್ಬಾರ್ದು ಪ್ರಾಣ ಸಹಿತವಾದ ಜೀವನ ತಗೋಬೇಕು ಪ್ರಾಣ ಅಂದ್ರೆ ಪ್ರಾಣ ಸಹಿತ ಜೀವನನೇ ಪ್ರಾಣ ಅನ್ನೋದು ಇವನು ಅವನು ಒಂದೇ ಅಂತ ತಿಳ್ಕೋಬೇಕು ಸಮಾನ ಅಂದ್ರೆ ಇಬ್ರು ಒಬ್ಬರೇ ಯಾಕಂದ್ರೆ ಇವನು ಬೆಚ್ಚಗಿದ್ದಾನೆ ಈ ಪ್ರಾಣ ಇರೋರಿಗೆ ದೇಹ ಬೆಚ್ಚಗಿರುತ್ತೆ ಅವನು ಬೆಚ್ಚಗಿದ್ದಾನೆ ಇವನು ಸ್ವರ ಅವನು ಸ್ವರ ಸ್ವರ ಪ್ರತ್ಯಾಸ್ವರ ಅಂತ ನಮಗೆ ಅವನು ಎಲ್ಲವನ್ನೂ ಪ್ರೇರಣೆ ಮಾಡ್ತಾನೆ ಎಲ್ಲವನ್ನೂ ಅವನು ನಮ್ಮಿಂದ ಇದ್ಮಾಕೋತಾನೆ ಸ್ವರ ಪ್ರತ್ಯಾಸ್ವರ ಅಂದ್ರೆ ಹೇಳೋದು ಮತ್ತೆ ಹೇಳೋದು ಇವನು ಮತ್ ಬಿಡೋದು ತೊಗೊಳೋದು ಮಾಡ್ತಾನೆ ಅಂತ ಸ್ವರ ಶಬ್ದ ಮಾಡ್ತಾರೆ ಇವನು ಶಬ್ದ ಮಾಡ್ತಿದ್ದಾನೆ ಅವನು ಶಬ್ದ ಮಾಡ್ತಾನೆ ಅಂತಾನೆ ಅವನು ಬಂದ್ಮೇಲೆ ಶಬ್ದ ಆಗೋದು ಇವನು ಇವಾಗಲೂ ಶಬ್ದ ಮಾಡ್ತಾನೆ ಇರ್ತಾನೆ ಅವನು ಹಿಂದೆ ಇದ್ದಾಗ ಎಲ್ಲ ಮಲಗಿರ್ತಾರೆ ಅವನು ಬಂದಾನೆ ಶಬ್ದ ಮಾಡ್ತಾರೆ ಸ್ವರ ಶಬ್ದ ಅದು ಅದನ್ನ ಇವನನ್ನು ಅವನನ್ನು ಉದ್ಗೀತ ಅಂತ ಉಪಾಸನೆ ಮಾಡ್ಬೇಕಂತೆ ಪ್ರಾಣನನ್ನು ಆದಿತ್ಯನನ್ನು ಸೇರಿಸ್ಕೊಂಡು ಉದ್ಗೀತದಲ್ಲಿ ಪ್ರಾಣಾದಿತ್ಯ ದೃಷ್ಟಿ ಉದ್ಗೀತ ಓಂಕಾರದಲ್ಲಿ ಯದ್ಯಪಿ ಸ್ಥಾನಭೇದ ಪ್ರಾಣಾದಿತ್ಯೋ ಭಿನ್ನಾವಿವ ಲಕ್ಷ್ಯತೆ ಯದ್ಯಪಿ ಸ್ಥಾನಭೇದಾತ್ ಪ್ರಾಣಾದಿತ್ಯೋ ಭಿನ್ನಾವಿವ ಲಕ್ಷ್ಯೇತೆ ತಥಾಪಿ ನ ಸತತ್ವಭೇದಃ ತಯೋಃ ಒಂದು ವೇಳೆ ಸ್ಥಾನಭೇದದಿಂದ ಇದು ಈ ಅಧ್ಯಾತ್ಮವಾಗಿ ಭೂಲೋಕದಲ್ಲಿ ಶರೀರದೊಳಗಿದ್ದಾನೆ ಪ್ರಾಣ ಅವನು ದ್ವಿಲೋಕದಲ್ಲಿ ಅಲ್ಲಿದ್ದಾನೆ ಆದಿತ್ಯ ಸ್ಥಾನಭೇದದಿಂದ ಬೇರೆ ಬೇರೆಯೋನು ಹಾಗೆ ತೋರ್ತಾರೆ ಆದ್ರೆ ರಿಯಲಿ ಹೇಳೋದಾದ್ರೆ ಸತತ್ವ ಇಬ್ಬರಿಗೂ ಒಂದೇ ಸತತ್ವ ಭೇದ ಸತತ್ವ ಅಂದ್ರೆ ಸ್ವರೂಪ ಅಂತ ತತ್ವಭೇದ ಇಲ್ಲ ಅವರಿಬ್ಬರಿಗೂ
ಅವಂದೇ ಕಿಡಿಗೂ ಬೆಂಕಿಗೂ ಹೇಗೆ ಸತ್ತು ಭೇದ ಇಲ್ಲ, ಗಾತ್ರ ಭೇದ ಇರಬಹುದು, ಸ್ವರೂಪ ಭೇದ ಇಲ್ಲ. ಹಾಗೆ ಸ್ವರೂಪದಲ್ಲಿ ಇಬ್ರು ಒಬ್ಬರೇ. ಹೇಗೆ ಇವಾಗ ಅಪ್ರೂವ್ ಮಾಡ್ತಾರೆ. ಕಥಂ ಕಥಂ ಸಮಾನ ಉ ಏವ ಸಮಾನ ಉ ಏವ ತುಲ್ಯ ಏವ ತುಲ್ಯ ಏವ ಪ್ರಾಣಃ ಸವಿತ್ರಾ ಗುಣತಃ ಸವಿತಾ. ಪ್ರಾಣಃ ಸವಿತ್ರಾ ಗುಣತಃ ಸವಿತಾ. ಅದ ಅಲ್ಲ, ಅಲ್ಲಿ ಸವಿತ್ರಾ ಪ್ರಾಣಃ ಸಮಾನಃ, ಪ್ರಾಣೇನ ಸವಿತಾ ಸಮಾನ, ಇಬ್ರು ಸಮಾನ ಅಂತ. ಸೂರ್ಯನೊಡನೆ ಇವನು, ಇವನೊಡನೆ ಅವನು ಅಂತ ಸಮಾನ. ಸಮಾನ ಉ ವಾಕ್ಯ ಆಯ್ತಲ್ಲ, ಅದು ಪ್ರಾಣಿನ ಅಂತ. ಸಪ್ರಾಣಿನ ಇದೆಯಾ? ಪ್ರಾಣಿನ ಹೇಳಿಲ್ವ ನಾನು? ಸಪ್ರಾಣಿನ ಹೇಳಿಲ್ವಾ? ಸವಿತಾಚ ಹಾಗೆ ನಿಲ್ಲಿಸ್ಬಿಟ್ನಾ? ಸಪ್ರಾಣಿ ಸಮಾನ ಉ ಅಂದ್ರೆ ಸಮಾನವೇ ಅಂತ ಹೂ ಅಂದ್ರೆ ಇನ್ನು ತುಲ್ಯ ಏವ ಅಂದ್ರೆ ಸಮಾನವೇ ಆಗಿದ್ದಾನೆ. ಪ್ರಾಣನು ಸೂರ್ಯನೊಡನೆ ಗುಣದಿಂದ, ಸವಿತಾಚ ಪ್ರಾಣಿನ, ಸೂರ್ಯನು ಪ್ರಾಣನೊಡನೆ ಸಮಾನ, ಸೂರ್ಯನು ಪ್ರಾಣನು ಸೂರ್ಯನೊಡನೆ ಸಮಾನ, ಇವನು ಅವನೊಡನೆ, ಅವನು ಇವನೊಡನೆ ಸಮಾನ ಅಂದ್ರು. ಸಮಾನ ಅಂದ್ರೆ ತತ್ವದಿಂದ ಸ್ವರೂಪದಿಂದ ಸಮಾನ. ಘಟಾಕಾಶ ಮಹಾಕಾಶ ಸಮಾನವೇ ಅದು. ಜಪಿ ಗಡಿಗೆ ಉಪಾಧಿಯಿಂದ ಘಟಾಕಾಶ ಅನ್ನಿಸ್ಕೊಂಡು ತತ್ವದಿಂದ ಘಟಾಕಾಶ ಮಹಾಕಾಶಕ್ಕೆ ಹಾಗೆ. ಯಸ್ಮಾತ್ ಉಷ್ಣೋಯಂ ಪ್ರಾಣಃ ಉಷ್ಣಶ್ಚಾಸೋ ಸವಿತಾ. ಯಸ್ಮಾತ್ ಉಷ್ಣೋಯಂ ಪ್ರಾಣಃ ಉಷ್ಣಶ್ಚಾಸೋ ಸವಿತಾ. ಪ್ರಾಣ ಇದ್ದಾಗ ದೇಹ ಬಿಸಿಯಾಗಿರುತ್ತೆ, ಪ್ರಾಣ ಉಷ್ಣ ಸ್ವರೂಪ. ಸೂರ್ಯನು ಉಷ್ಣ, ಸೂರ್ಯ ಉಷ್ಣ ಅಂತ ಲೋಕ ಪ್ರಸಿದ್ಧವೇ. ಪ್ರಚಂಡ ಕಿರಣ ಅಂತ ರಚನೆ ಬಿದ್ದುಬಿಡ್ತೀವಿ. ಉದಯ ಉಷ್ಣ, ಪ್ರಾಣ ಉಷ್ಣ. ದೇಹ ಪ್ರಾಣ ಇರೋರಿಗೆ ಏನ ಯಾವ ಪ್ರಾಣೋ ಬಸತಿ ತಾವದ್ ಉಷ್ಣಿಮಾ ಶರೀರಸ್ಯ ಅಂತ ಖುಷಿ. ಪ್ರಾಣ ತಾವದ್ ಆಯು ತಾವದ್ ಉಷ್ಣ. ಪ್ರಾಣ ಇರುವವರಿಗೆ ಆಯುಸ್ಸು, ಪ್ರಾಣ ಇರುವವರಿಗೆ ಬಿಸಿ. ಪ್ರಾಣ ಹೋಗಿದ್ರೆ ಸಣ್ಣ ಆಗ್ಬಿಡ್ತದೆ ದೇಹ ಅಲ್ವಾ? ಪ್ರಾಣ ಅಂದ್ರೆ ಪ್ರಾಣಗಾಗಿ ಜೀವ ಇದ್ದಾನ, ಅವನು ಮುಖ್ಯ. ಕಳ್ಳ ಜೀವ ಕಾಣಲ್ಲ, ಶೀತಲ ಕುಡಿದಾನೆ. ಅವನು ಪ್ರಾಣನನ್ನು ಮನಸ್ಸನ್ನು ಆಟ ಆಡಿಸ್ತಾನೆ. ಎರಡೂ ಅವನಿಗೆ ಮಂತ್ರಿಗಳು. ಪ್ರಾಣ ಕರ್ಮ ಮಾಡೋಕೆ ನೀವು ಚೇತನ ತಗೊಂಡ್ರೆ ಜೀವ, ಕ್ರಿಯಾ ಭೌತಿಕ ತಗೊಂಡ್ರೆ ಪ್ರಾಣ. ಅದು ಜೀವನ್ ಪ್ರೇರಣೆ ಇಲ್ಲದೆ ಏನು ಪ್ರಾಣ? ಪ್ರಾಣ ಜಡ, ಜಡ ಇದ್ದ ಪಡ. ಹೌದಾ? ಸ್ವತಃ ಪ್ರಾಣ ಚೇತನ ಅವನೇ ಒಬ್ಬನೇ ಚೇತನ. ಪ್ರಾಣ ತತ್ವ ಜಡವೇ. ಅರಿ ಎರಡಕ್ಕಿಲ್ಲ. ಬಿಸಿಯೆಲ್ಲ ಹೇಗೆ ಬೆಂಕಿಯೋ, ಸಿಹಿ ಎಲ್ಲ ಸಕ್ಕರೆನೆಯೋ, ಅರಿವು ಅನ್ನೋದು ಜೀವನದು. ಪ್ರಾಣಂಗೂ ಅರಿವಿಲ್ಲ, ಮನಸ್ಸಿಗೂ ಅರಿವಿಲ್ಲ. ಹೌದು, ಕ್ರಿಯೆಲ್ಲ ಪ್ರಾಣ, ವೃತ್ತಿಯೆಲ್ಲ ಮನಸ್ಸು ಬುದ್ಧಿ ಇದು. ಅದೇ ವೃತ್ತಿಗೂ ಅರಿವು ಮೂಲ ಜೀವನ, ಪ್ರಾಣ ಶಕ್ತಿಗೂ ಮೂಲ ಜೀವನೇ. ಜೀವನದಲ್ಲಿರುವ ಶಕ್ತಿ ಪ್ರಾಣ ತಿಳ್ಕೊಳ್ತಿರೋದು. ಜೀವನ ಅರ್ಥ ಪರಮೇಶ್ವರನೇ. ಪರಮೇಶ್ವರನೇ ಪ್ರಾಣನಾಗಿ ಶಕ್ತಿಯನ್ನು ತಿಳ್ಕೊತಾ ಇದ್ದಾನೆ. ಪ್ರಾಣ ಪರಮೇಶ್ವರನೇ ಮನಸ್ಸು ಬುದ್ಧಿಯಾಗಿ ಅರಿವಾಗಿ ತಿಳ್ಕೊತಾನೆ. ಅದು ಪ್ರಾಣಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಜ್ಞಾನಶಕ್ತಿ ಮನಸ್ಸು ಬುದ್ಧಿಯಿಂದ, ಕ್ರಿಯಾಶಕ್ತಿ ಪ್ರಾಣನಿಂದ. ಎರಡು ಸ್ವರೂಪ ಪರಮಾತ್ಮನಿಗೆ. ಅದು ಎರಡು ಜಾಗದಲ್ಲಿ ಎರಡು ತರಹ ಅಭಿವ್ಯಕ್ತಿ ಆಗುತ್ತೆ. ಮೂಲತಃ ಪರಮಾತ್ಮನಲ್ಲೇ ಅದು. ಜೀವತ್ವವು ವಿದ್ಯಾಕಲ್ಪಿತ ಆದ್ಮೇಲೆ ಪರಮಾತ್ಮ ಅದೆಲ್ಲ. ಪ್ರಾಣೇನ ಸವಿತಾ ಸಮಾನಃ ಸವಿತ್ರಾ ಪ್ರಾಣಃ ತುಲ್ಯ ಸಮಾನಃ. ಯಾಕೆಂದ್ರೆ ಅಯಂ ಉಷ್ಣ ಪ್ರಾಣ ಉಷ್ಣ. ಈ ಪ್ರಾಣನು ಬೆಚ್ಚಗಿದ್ದಾನೆ, ಸವಿತೃ ಬೆಚ್ಚಗಿದ್ದಾನೆ. ಕಿಂಚ ಸ್ವರ ಇತಿ ಇಮಂ ಗುಣಂ ಆಚಕ್ಷ್ಯತೆ. ಕಿಂಚ ಸ್ವರಃ ಇತಿ ಇಮಂ ಪ್ರಾಣಮಾಚಕ್ಷತೆ ಕಥಯಂತಿ ಕಥಯಂತಿ. ತಥಾ ಸ್ವರ ಇತಿ ಪ್ರತ್ಯಾಸ್ವರ ಇತಿ ಚ ಅಮಂ ತಥಾ ಸ್ವರ ಇತಿ ಪ್ರತ್ಯಾಸ್ವರಃ ಇತಿ ಚ ಅಮಂ ಸವಿತಾರಂ. ಸವಿತಾರಂ. ಆ ಸವಿತೃವನ್ನ ಸ್ವರ ಪ್ರತ್ಯಾಸ್ವರ. ಸ್ವರ ಶಬ್ದಕ್ಕೆ ಅರ್ಥನೇ ಬರೀಲ್ಲ ಭಾಷೆಗಳು, ಯಾಕೋ ಏನೋ ಸಿದ್ಧ ಅಂತ ಬಿಟ್ಬಿಟ್ರು ಏನೋ. ಸ್ವರತಿನ ಹೋಗುತ್ತಾ ಅಂತ ಸ್ವರ ಘಟಕ ಮಾಡಿದ್ದಾರೆ. ಸೂರ್ಯನ ಸ್ವರವೆಂದು ಪ್ರತ್ಯಾಸ, ಕರೆಯುವನು ಹೋಗುವನು. ಸೂರ್ಯ ಅಲ್ಲನ್ನು ಕರೀತಾರಂತೆ. ಸೂರ್ಯನ ಬೆಳಕಲ್ಲೇ ಎಲ್ಲ ಕರೆಯುವುದು ಮಾಡೋದು ಆಗೋದು, ಹೋಗೋದು ಎಲ್ಲ ವ್ಯಾಪಾರ ಸೂರ್ಯನ ಬೆಳಕಲ್ಲ. ಸೂರ್ಯ ಕರೆಯುವನು ಹೌದು, ಹೋಗುವನು ಹೌದು, ಹೋಗಿಸುವನು. ಪ್ರಾಣು ಹಾಗೆ ಬರೋದು ಹೋಗೋದು, ಬರೋದು ಹೋಗೋದು ಮಾಡ್ತಾ ಇದ್ದಾನೆ, ಹೋಗ್ತಾನೆ. ಅಂದ್ರೆ ಪ್ರತ್ಯಾಸ್ವರ ಸೂರ್ಯನ ಮಾತ್ರ, ಸ್ವರ ಮಾತ್ರ ಪ್ರಾಣಿಗೆ. ಸ್ವರ ಅಂತ ಹೇಳಿ ಈ ಪ್ರಾಣಿ ಕರೀತಾರಂತೆ. ಹಾಗೆ ಸ್ವರ ಪ್ರತ್ಯಾಸ್ವರ ಅಂತ ಎರಡು ರೀತಿಯಿಂದ ಆ ಆದಿತ್ಯನ ಕರೀತಾರೆ. ಅಂದ್ರೆ ವ್ಯತ್ಯಾಸ ಆದಂಗೆ ಆಗ್ಬಿಡ್ತು ಆದಿತ್ಯನಿಗೂ ಸೂರ್ಯನ ಪ್ರಾಣನಿಗೂ. ಸ್ವರ ಪ್ರತ್ಯಾಸ್ವರ, ಇವ್ರಿಗೂ ಪ್ರತ್ಯಾಸ್ವರ ಸೇರಿಸ್ಕೊಂಡ್ರೆ ಈಕ್ವಲ್ ಆಗುತ್ತೆ. ಯಾಕೋ ಮಾಡಲಿಲ್ಲ. ಸವಿತಾತು ಅಸ್ತಮಿತ್ ಯಸ್ಮಾ ಪ್ರಾಣ ಸ್ವರತ್ಯೇವ ನ ಪುನಃ ಮೃತಃ ಪ್ರತ್ಯಾಗಚ್ಚತಿ. ಹಾಗೆ
ಯಸ್ಮಾತ್ ಪ್ರಾಣಃ ಸ್ವರತ್ಯೇವ ನ ಪುನಃ ಮೃತಃ ಪ್ರತ್ಯಾಗಚ್ಚತಿ. ಸತ್ ಮೇಲೆ ಮತ್ತೆ ಬರೋಲ್ಲ. ಸೂರ್ಯ ಅಸ್ತಮಾನ ಆದ್ಮೇಲೆ ಮತ್ತೆ ಬರ್ತಾನೆ. ದಿನ ಹೋಗ್ತಾನೆ ಬರ್ತಾನೆ, ಹೋಗ್ತಾನೆ ಬರ್ತಾನೆ, ಇನ್ನು ಬರ್ತಾನೆ. ಪ್ರಾಣ ಹೋಗ್ಬಿಟ್ಟ ಅಂದ್ರೆ ಅವನು ಮತ್ತೆ ಬರ್ತಾನೆ ಇನ್ನೊಂದಲ್ಲೇ, ಇನ್ನೊಂದೇ ಬರ್ತಾನೆ. ಇಲ್ಲಿ ಬರೋಲ್ಲ. ಇದು ಪ್ರತ್ಯಾಸ್ವರ ಬೇಡ ಅಂತ ಅವರ ವಿವಕ್ಷೆ ಅಷ್ಟೇ. ಇಲ್ಲಿಂದಲ್ಲೋ ಬಂದೇ ಬರ್ತಾನೆ ಅವನು ಪ್ರತ್ಯಾಸ್ವರನೇ. ಇಲ್ಲೇ ಹೋಗೋದು ಬರೋದು ಮಾಡ್ತಾ ಇದ್ದಾನೆ ಅಂದ್ರೆ ಪ್ರತ್ಯಾಸ್ವರ ಆಗುತ್ತೆ. ಸೂರ್ಯನು ಅಸ್ತಮಾನವಾಗಿ ಪ್ರತಿನಿತ್ಯ ಹೋಗ್ತಾನೆ, ಅತಃ ಪ್ರತ್ಯಾಗ ಮತ್ತೆ ವಾಪಸ್ ಬರ್ತಾನೆ, ಅದನ್ನ ಪ್ರತ್ಯಾಸ್ವರ. ಅಸ್ಮಾತ್ ಗುಣತಃ ಅದೇ ಹೇಳಿದ ಸವಿತಾತು ಅಸ್ತಮಿತ್ವ ಪುನಃ ಅಹನ್ಯಹನಿ ಪ್ರತ್ಯಾಗಚ್ಚತಿ. ಸವಿತಾತು ಅಸ್ತಮಿತ್ವ ಪುನರಪಿ ಅಹನ್ಯಹನಿ ಪ್ರತ್ಯಾಗಚ್ಚತಿ. ಪ್ರಾಣ ಹೋದ್ಮೇಲೆ ಬರೋದಿಲ್ಲ, ಅದು ಸ್ವರ ಅಷ್ಟೇ. ಸವಿತಾ ಆದ್ರೆ ಅಸ್ತಮಾನವಾದ್ಮೇಲೆ ದಿನ ಬರ್ತಾನೆ. ದಿನ ಅದೇ ಸೂರ್ಯ, ದಿನ ಇದೆ ಅದೇ ಸೂರ್ಯನ, ಬೇಬೆ ಸೂರ್ಯನ, ಬೇಬೆ ಸೂರ್ಯನ ಅದನ್ನ ಅದೇ ಸೂರ್ಯ ಬೇರೆ ಬೇರೆ ಅಲ್ಲ. ದಿನ ಅದೇ ಕುಮಾರ, ದಿನ ಅತಃ ಪ್ರತ್ಯಾಸ್ವರ. ಅತಃ ಪ್ರತ್ಯಾಸ್ವರ. ಅಸ್ಮಾತ್ ಗುಣತಃ ನಾಮತಶ್ಚ. ಅಸ್ಮಾತ್ ಗುಣತಃ ನಾಮದಶ್ಚ. ಸಮಾನೌ ಇತರೇತರಂ. ಸಮಾನೌ ಇತರೇತರಂ. ಪ್ರಾಣಾದಿತ್ಯೌ. ಪ್ರಾಣಾದಿತ್ಯೌ. ಈ ಗುಣದಿಂದಲೂ ನಾಮದಿಂದಲೂ. ನಾಮ ಯಾವುದೋ ಗೀತ, ಗೀತನೇ ಓಂಕಾರ. ಸ್ವರ ಇದು ಸ್ವರ ಪ್ರತ್ಯಾಸ್ವರ, ಇದು ಅವೇ ನಾಮನ. ಸ್ವರ ಅಂತ ನಾಮ ಮಾಡಿದಾರ. ಈ ಗುಣದಿಂದಲೂ ನಾಮದಿಂದಲೂ ಏನು ಬರೀದೇ ಇಲ್ಲ. ಅವನು ಪ್ರತ್ಯಾಸ್ವರ ಈ ಗುಣದಿಂದಲೂ. ಪ್ರತ್ಯಾಸ್ವರ ಗುಣ ಅಂತ ಇದಾರೆ. ಈ ನಾಮದಿಂದಲೂ, ನಾಮ ಅಂದ್ರೆ ಯಾವ ನಾಮ ಅಂತ ಹೇಳಿಲ್ಲ. ಸತತ್ವ ಸತ್ವ ಎರಡು ಶಬ್ದಗಳು ಒಂದೇ ಅರ್ಥ. ಹೌದು. ಇರ್ಬೇಕಣ, ಇದು ಹೇಳಿಲ್ಲ ಭಾಷಿಕಾರರು. ಮೇಲೆ ಇದೆ ಗುಣಾನ್ವಕ ಉಷ್ಣದಲ್ಲಿ ಅಂತ ಹೇಳಿದ್ರು. ಗುಣ ಉಷ್ಣದ ತುಲ್ಯ ಏವ ಪ್ರಾಣಃ ಸವಿತ್ರ ಗುಣತಃ ಸವಿತಾ ಚ ಪ್ರಾಣ ಯಸ್ಮಾತ್ ಉಷ್ಣೋಯಂ ಪ್ರಾಣಃ ಉಷ್ಣಶ್ಚಾಸು ಸವಿತಾ ಅಂತ. ಸ್ವರ ಸ್ವರವನ್ನು ನಾಮ ಮಾಡಿದಾರ. ಸ್ವರನಾಮ ಉಷ್ಣ ಎರಡು ಗುಣವೇ, ಎರಡು ನಾಮವೇ, ಎರಡು ಭಾವನೆಗೆ ಏನ್ ಮಾಡ್ತಾರೆ. ಇಲ್ಲೇನು ಬಹಳ ಆಗ್ರಹ ಇಲ್ಲ. ಆದ್ರಿಂದ ಗುಣದಿಂದಲೂ ನಾಮದಿಂದಲೂ ಇಬ್ಬರು ಸಮಾನರಾಗಿದ್ದಾರೆ ಪ್ರಾಣಾದಿತ್ಯರು. ಆದ್ರಿಂದ ಅವರನ್ನ ಒಂದೇ ತಿಳ್ಕೊಂಡು ಭಾವನೆ ಮಾಡ್ಬೇಕಂತೆ. ಅತಃ ಸತತ್ವ ಅಭೇದಾತ್. ಅತಃ ಸತತ್ವಾಭೇದಾತ್. ಏತಂ ಪ್ರಾಣಂ ಇಮಂ ಅಮುಂಚ ಆದಿತ್ಯಂ. ಏತಂ ಪ್ರಾಣಂ ಇಮಂ ಅಮುಂಚ ಆದಿತ್ಯಂ. ಉದ್ಗೀತಮುಪಾಸೀತ ನೋಡಿ. ಉದ್ಗೀತಮುಪಾಸೀತ. ಆದ್ರಿಂದ ತತ್ವವು ಒಂದೇ ಆಗಿರೋದ್ರಿಂದ, ತತ್ವ ಸತತ್ವ ಒಂದೇ ಆಗಿರೋದ್ರಿಂದ ಪ್ರಾಣನನ್ನು, ಈ ಪ್ರಾಣನನ್ನು, ಆ ಆದಿತ್ಯನನ್ನು ಉದ್ಗೀತ ಉಪಾಸನೆ ಮಾಡ್ಬೇಕು. ಓ ಎರಡು ಉದ್ಗೀತಿಸುವುದು. ಉತ್ ಗೀತ ಎದ್ದು ಹಾಡೋರು. ಅಥ ಕಲೋ ವ್ಯಾನಮೇವ. ಅದರಲ್ಲೂ ಪ್ರಾಣದಲ್ಲಿ ಪ್ರಾಣಾಪಾನ ವ್ಯಾನ ಐದರಲ್ಲೂ ಪ್ರಾಣ ವ್ಯಾನ ತಗೊಂಡು ಅಪಾರ ಬಿಟ್ಟು ಸಮಾನ ಉದಾನ ವ್ಯಾನ ವಿಶೇಷ. ಇದು ವ್ಯಾನದಿಂದಲೇ ವೀರ್ಯದ ಕರ್ಮ ಮಾಡೋದು. ಅಗ್ನಿ ಕಡಿಯೋದು, ಬಿಲ್ ಬಗ್ಸೋದು, ರನ್ನಿಂಗ್ ರೇಸ್ ಮಾಡೋದು, ಹೈ ಜಂಪ್ ಮಾಡೋದು, ಮರ ಹತ್ತೋದು, ಕಷ್ಟಕರವಾದ ಕೆಲಸವೆಲ್ಲ ವ್ಯಾನದಿಂದ ಮಾಡ್ತಾರಂತೆ. ಈ ವ್ಯಾನವನ್ನು ವ್ಯಾನ ದೃಷ್ಟಿಯಿಂದ ಉಪಾಸನೆ ಮಾಡಿದ್ದ ಉದ್ಗೀತವನ್ನ. ಅಥ ಖಲು ವ್ಯಾನಮೇವ ಉದ್ಗೀತಮುಪಾಸೀತ. ಅಥ ಖಲು ವ್ಯಾನಮೇವ ಉದ್ಗೀತಮುಪಾಸೀತ. ಯದ್ವೈ ಪ್ರಾಣಿತಿ ಸ ಪ್ರಾಣಃ. ಯದ್ವೈ ಪ್ರಾಣಿತಿ ಸ ಪ್ರಾಣಃ. ಯದಪಾನಿತಿ ಸೋಪಾನಃ. ಯದಪಾನಿತಿ ಸೋಪಾನಃ. ಅಥ ಯಃ ಪ್ರಾಣಾಪಾನಯೋಃ ಸಂಧಿಃ ಸ ವ್ಯಾನಃ. ಅಥ ಯಃ ಪ್ರಾಣಾಪಾನಯೋಃ ಸಂಧಿಃ ಸ ವ್ಯಾನಃ. ಯೋ ವ್ಯಾನಃ ಸ ವಾಕ್. ಯೋ ವ್ಯಾನಃ ಸ ವಾಕ್. ತಸ್ಮಾದಪ್ರಾಣಂ ರಾಷ್ಟ್ರಮಭಿವ್ಯಾಹರತಿ. ತಸ್ಮಾದಪ್ರಾಣನ್ ಅನಪಾನನ್ ವಾಚಮಭಿವ್ಯಾಹರತಿ. ಯದ್ವೈ ಪ್ರಾಣಿತಿ ಸ ಪ್ರಾಣಃ. ಯದಪಾನಿತಿ ಸೋಪಾನಃ. ಅಥ ಯಃ ಪ್ರಾಣಾಪಾನಯೋಃ ಸಂಧಿಃ ಸ ವ್ಯಾನಃ. ಯೋ ವ್ಯಾನಃ ಸ ವಾಕ್. ತಸ್ಮಾದಪ್ರಾಣನ್ ಅನಪಾನನ್ ವಾಚಮಭಿವ್ಯಾಹರತಿ. ಇನ್ನು ಬಸಿದ ಖಲು. ಅಥ ಖಲು ವ್ಯಾನಂ ಏವ ಉದ್ಗೀತಂ ಉಪಾಸೀತ. ಯತ್ ವೈ ಪ್ರಾಣಿತಿ ಸಹ ಪ್ರಾಣಃ. ಯತ್ ಅಪಾನಿತಿ ಸಹ ಅಪಾನಃ. ಅಥ ಯಃ ಪ್ರಾಣಾಪಾನಯೋಃ ಸಂಧಿಃ ಸಹ ವ್ಯಾನಃ.
ಯಹ ವ್ಯಾನಃ ಸಾ ವಾಕ್ ತಸ್ಮಾತ್ ಅಪ್ರಾಣನ್ ಅನಪಾನನ್ ವಾಚಂ ಅಭಿವ್ಯಾಹರತಿ. ಆದ್ದರಿಂದ ಇನ್ನು ವ್ಯಾನವನ್ನೇ ಅಂದ್ರೆ ಉದ್ಗೀಸಲು ವ್ಯಾನ ದೃಷ್ಟಿಯನ್ನ ಇಟ್ಕೊಂಡು ಉಪಾಸನೆ ಮಾಡಿ. ವ್ಯಾನವನ್ನು ಉದ್ಗೀಸಲು ವ್ಯಾನ ದೃಷ್ಟಿ ಜಾಸ್ತಿ. ಪ್ರಾಣತಿ ಏನೋ ಉಸಿರಾಡ್ತಾನೆ ಸ ಪ್ರಾಣ. ಇದು ಅಪಾನತಿ ಅಪಾನ. ಅಪಾನತಿಯಿಂದ ತಗೊಳ್ಳೋದು ಅಥವಾ ಮಲಮೂತ್ರ ವಿಸರ್ಜನೆ ಮಾಡೋದು. ಒಳಗೆ ತಗೊಳ್ಳೋದು ಅಪಾನ, ಮಲಮೂತ್ರ. ಪ್ರಾಣ ಅಂದ್ರೆ ಉಸಿರು ಬಿಡೋದು, ಇದು ಮುಂಬರಿಯೋದು. ಅಥವಾ ಪ್ರಾಣಾಪಾನ ಸಂಧಿ. ಪ್ರಾಣಾಪಾನಗಳಲ್ಲಿ ಕೆಳಗಡೆ ಅಪಾನ, ಮೇಲ್ಗಡೆ ಪ್ರಾಣ, ಮಧ್ಯದಲ್ಲಿ ಕೀಲಕ ಸ್ಥಾನ, ಎರಡನ್ನೂ ಹೀಗೆ ಕಾಪಿ ಹಿಡ್ಕೊಟ್ಟಿದೆ ವ್ಯಾನ. ಆ ವ್ಯಾನ ಇದ್ದಿಲ್ಲ, ಅದೇ ವಾಕು. ವ್ಯಾನ ಸಿಕ್ಕಿದ ವಾಕು. ಅದು ಮಾತಾಡುವಾಗ ಉಸನ್ ಬಿಡ್ತಾನೂ ಇಲ್ಲ, ತಗೋತಾನೂ ಇಲ್ಲ. ಅಪ್ರಾಣನ್ ಅನಪಾನನ್ ವಾಶಭಿವ್ಯಾಹರತಿ. ಮಾತಾಡುವಾಗ ಉಸಿರಾಡಕ್ಕಾಗಲ್ಲ, ಉಸಿ ಕಟ್ಕೊಂಡು ಮಾತಾಡ್ಬೇಕು. ಉಸಿರಾಡುವಾಗ ಮಾತು ನಿಲ್ಲಿಸ್ಬೇಕು, ಅಟ್ಕೆ ಮಾಡಕ್ಕಾಗಲ್ಲ. ಶ್ರುತಿ ಅದೇ ಇದೆ ನೋಡು. ಅಪ್ರಾಣನ್ ಅನಪಾನಂ. ಉಸಿರನ್ನ ತೆಗೆದುಕೊಳ್ತಾನೂ ಇರಲ್ಲ, ಉಸಿರನ್ನ ಬಿಡ್ತಾನೂ ಇರಲ್ಲ. ಮಾತಾಡುವಾಗ ಅದು ಎರಡನ್ನೂ ಸ್ಟಾಪ್ ಮಾಡಿ ಅದು ಇದು ಮಾಡುತ್ತೆ. ಋಷಿ ಅಥ ಖಲು ಇತಿ ಪ್ರಕಾರಾಂತರ ಉಪಾಸನಂ ಉದ್ಗೀತಸ್ಯ ಉಚ್ಯತೆ. ಅಥ ಖಲು ಇತಿ ಪ್ರಕಾರಾಂತರೇಣ ಉಪಾಸನಂ ಉದ್ಗೀತಸ್ಯ ಉಚ್ಯತೆ. ಅಥ ಖಲು ಅಂತ ಹೇಳಿ ಈ ವಾಕ್ಯಾಲಂಕಾರಕ್ಕಾಗಿ ಬಂದಿರುವಂತಹ ಈ ಒಂದು ನಿಪಾತ ಪ್ರಕಾರಾಂತರಿಂದ ಉಪಾಸನೆಯನ್ನ ಮಾಡಬಹುದು, ಉದ್ಗೀತೋಪಾಸನೆ ಉಂಟು ಅನ್ನೋದನ್ನ ಹೇಳೋಕ್ಕೋಸ್ಕರ ಬರ್ತೀನಿ. ಅಥ ಖಲು ಅನ್ನೋದು ಇನ್ನೊಂದು ರೀತಿಯಿಂದ ಉಪಾಸನೆ ಮಾಡೋದು ಹೇಳ್ತೀನಿ, ಉದ್ಗೀತವನ್ನ ಅಂತ. ಜ್ಞಾನಮೇವ ವಕ್ಷ್ಯಮಾನ ಲಕ್ಷಣಂ ಪ್ರಾಣಸ್ಯೈವ ವೃತ್ತಿವಿಶೇಷಂ. ಜ್ಞಾನಮೇವ ವಕ್ಷ್ಯಮಾಣ ಲಕ್ಷಣಂ ಪ್ರಾಣಸ್ಯೈವ ವೃತ್ತಿವಿಶೇಷಂ. ಉದ್ಗೀತಂ ಉಪಾಸೀತ. ವಕ್ಷ್ಯಮಾಣ ಲಕ್ಷಣ ಮುಂದೆ ಹೇಳುವಂತಹ ಲಕ್ಷಣವುಳ್ಳ ಜ್ಞಾನವನ್ನೇ, ಅದು ಪ್ರಾಣದೇ ವೃತ್ತಿ. 5 ವೃತ್ತಿಯಲ್ಲಿ ಜ್ಞಾನ ಒಂದು ವೃತ್ತಿ. ಆ ವೃತ್ತಿ ವಿಶೇಷವನ್ನೇ ಉದ್ಗೀತಾನುಪಾಸನೆ ಮಾಡ್ಬೇಕಂತೆ. ಅದ್ರಲ್ಲಿ ಏನೋ ಒಂದು ಹೆಚ್ಚುಗಾರಿಕೆ ಕಂಡಿದೆ ಶ್ರುತಿ. ಉದಾನ, ಸಮಾನ, ಆಮೇಲೆ ಅಪಾನ ಇನ್ನೂ ಕಂಡಿದೆ. ಅಧುನಾ ತತ್ ಸತತ್ವ ನಿರೂಪ್ಯತೆ. ಅಧುನಾ ತತ್ ಸತತ್ವ ನಿರೂಪ್ಯತೆ. ಈಗ ಆ ಜ್ಞಾನದ ಸತತ್ವ ಏನು, ಸ್ವರೂಪ ಏನು ಎಂಬುದನ್ನ ಹೇಳಲಾಗತ್ತೆ. ಏನು ಯದ್ವೈ ಪುರುಷಃ ಪ್ರಾಣಿತಿ ಮುಖನಾಸಿಕಾಭ್ಯಾಂ ವಾಯು ಬಹಿರ್ನಿಸ್ಸಾರಯತಿ. ಯದ್ವೈ ಪುರುಷಃ ಪ್ರಾಣಿತಿ ಮುಖನಾಸಿಕಾಭ್ಯಾಂ ವಾಯು ಬಹಿರ್ನಿಸ್ಸಾರಯತಿ. ಪ್ರಾಣಾಖ್ಯೋ ವಾಯೋಃ ವೃತ್ತಿವಿಶೇಷಃ. ಪ್ರಾಣಾಖ್ಯೋ ವಾಯೋರ್ ವೃತ್ತಿವಿಶೇಷಃ. ಏನೋ ಪುರುಷನು ಉಸಿರಾಡುತ್ತಾನೆ, ಮುಖನಾಸಿಗಳಿಂದ ಬಾಯಿ ಮೂಗಿನಿಂದ ವಾಯುವನ್ನು ಹೊರಕ್ಕೆ ಹಾಕ್ತಾನೆ, ಮತ್ತೆ ತಗೋತಾನೆ, ಹೊರಕ್ಕೆ ಹಾಕ್ತಾನೆ, ತಗೋತಾನೆ. ಅದು ಪ್ರಾಣಾಖ್ಯೋ ವಾಯು. ಪ್ರಾಣ ಎಂಬ ಹೆಸರಿನ ವಾಯುವೃತ್ತಿ ವಿಶೇಷ. ಯದ್ ಅಪಾನಿತಿ ಅಪಶ್ವಸಿತಿ. ಯದಪಾನಿತಿ ಅಪಶ್ವಸಿತಿ. ತಾಭ್ಯಾಮೇವ ಅಂತರಾಕರ್ಷತಿ. ತಾಭ್ಯಾಮೇವ ಅಂತರಾಕರ್ಷತಿ ವಾಯುಂ. ವಾಯುಂ. ಸೊ ಅಪಾನ, ಅಪಾನಾಖ್ಯಾ ವೃತ್ತಿ. ಅಪಾನಾಖ್ಯಾ ವೃತ್ತಿ. ಇನ್ನು ಅಪಾನಿತಿ ಇದೆ, ಅಪಶ್ವಸಿತಿ. ಅದೇ ಮುಖನಾಸಿಗಳಿಂದಲೇ ವಾಯುಗೆ ತಗೊಳ್ತಾರೆ, ತಗೊಳ್ಳೋದು. ಗಳಿಂದ ಅದೇ ವಾಯುವನ್ನು ಒಳಗೆ ತಗೊಳ್ತಾನಲ್ಲ, ಅದು ಅಪಾನ. ಅಪಾನ ಎಂಬುದನ್ನ ವೃತ್ತಿ. ಮತ್ತೆ ಕಿಮಿತಿ ಸರಿ ಇರ್ಬೋದು, ಏನ್ ಗೊತ್ತಿರೋದನ್ನ ಹೇಳ್ತಾ ಇದ್ದೀವಿ, ಏನಕ್ಕೆ ಹೇಳ್ತಿದ್ದೀರಾ, ಇದನ್ನ ಏನಾಯ್ತು ಅಂತೀರಾ ಅಂದ್ರೆ ಉಚ್ಯತೆ ಹೇಳ್ತೀವಿ. ಅಥಯಃ ಉಕ್ತಲಕ್ಷಣಯೋಃ. ಅಥಯಃ ಉಕ್ತಲಕ್ಷಣಯೋಃ. ಪ್ರಾಣಾಪಾನಯೋಃ ಸಂಧಿ ತಯೋರಂತರಾವೃತ್ತಿ ವಿಶೇಷಃ. ಅಂತರಾವೃತ್ತಿ ವಿಶೇಷಃ. ಸವ್ಯಾನಃ. ಸವ್ಯಾನಃ. ಯಾವ ಮೇಲೆ ಹೇಳಿದಾಗ ಲಕ್ಷಣವುಳ್ಳ ಪ್ರಾಣಾಪಾನಗಳ ಸಂಧಿಯಲ್ಲಿ, ಅದರ ಮಧ್ಯದಲ್ಲಿ, ನಡುವೆಯಲ್ಲಿ ಎರಡನ್ನು ಹಿಡ್ಕೊಂಡಿರ್ತಕ್ಕಂತಹ ವೃತ್ತಿ ವಿಶೇಷ ಉಂಟಲ್ಲ, ಅದು ವ್ಯಾನ ಅಂತ ಬರುತ್ತೆ. ಆ ವ್ಯಾನ ಎರಡಕ್ಕೂ ಸಂಧಿಯಲ್ಲಿ ಎರಡನ್ನು ಹಿಡ್ಕೊಂಡಿದೆ. ಯಹ ಸಾಂಖ್ಯಾದಿ ಶಾಸ್ತ್ರ ಪ್ರಸಿದ್ಧ ಶ್ರುತ್ಯಾಭಿಃ ನಿರೂಪಣಾತ್. ಸಾಂಖ್ಯಾದಿ ಶಾಸ್ತ್ರ ಪ್ರಸಿದ್ಧ ಶ್ರುತ್ಯಾ ವಿಶೇಷ ನಿರೂಪಣಾತ್. ನಾಸು ವ್ಯಾನಃ ಇತ್ಯಭಿಪ್ರಾಯಃ. ನಾಸೋ ವ್ಯಾನಃ ಇತ್ಯಭಿಪ್ರಾಯಃ. ಸಾಂಖ್ಯದ ಮೊದಲಾದ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರುವುದಲ್ಲ, ಮತ್ತು ಶ್ರುತಿಯಲ್ಲೂ ವಿಶೇಷ ಆ ವ್ಯಾನ ಅಲ್ಲ ಅಂತ. ಯಾಕೆ? ಸಂಧಿ, ಸ್ಕಂದ, ಮರ್ಮ ಪ್ರದೇಶಗಳಲ್ಲಿರುವ ವೃತ್ತಿಯೇ ವ್ಯಾನ ಎಂದು ಹೇಳುತ್ತಾರೆ. ಅದನ್ನು ತಿರಸ್ಕರಿಸಿದೆ. ಪದಿಷ್ಯತೆ ಸೂತ್ರಭಾಷ್ಯದಲ್ಲಿ ಅಲ್ಲಿ ಇದನ್ನು ತಗೊಂಡಿದ್ದಾರೆ. 43 ಭಾಷ್ಯ ಭಾಗ.
ಎರಡನೇ ಭಾಗದಲ್ಲಿ ಅದು ಒಪ್ಕೊಂಡಿದ್ದಾರೆ, ತಿರಸ್ಕಾರ ಮಾಡ್ತಿದ್ದಾರೆ, ಯಾಕೆ ಗೊತ್ತಾಗಲ್ಲ ಅಂತ. ಯೋಗಿಗಳು, ಸಾಂಖ್ಯರು, ಯೋಗಿಗಳು ಮುಂತಾದವರಲ್ಲ, ಅವರು ಮರ್ಮ ಸಂಧಿ ಸ್ಕಂದ ಜಾಗದಲ್ಲಿ ಕೆಲಸ ಮಾಡೋದು ಧ್ಯಾನ ಅಂತ ಅದಕ್ಕೆ ಕಿತ್ತಾಕ್ತಾ ಇದ್ದಾರಂತೆ ಇಲ್ಲಿ. ಅದಲ್ಲ ಅಂತ. ಏನಂತ ಪ್ರಶ್ನೆ 3 ಆದ್ರೂ ನೋಡಿಲ್ವಾ? ನೋಡಿ ಇದೆಯಾ? ಅಯ್ಯಪ್ಪ, ಎರಡೆರಡು ಮಾಡುತ್ತಲ್ಲ ಹೆಗಲು ಅದು ಧ್ಯಾನ ಅಂತ ಅವರು. ಅಲ್ಲ, ಪ್ರಾಣಾಪಾನಗಳ ಸಂಧಿ ಕ್ಲಿಪ್ ಜಾಯಿಂಟ್ ಎರಡನ್ನು ಹಿಡ್ಕೊಂಡು ಅವನು ಹೀಗೆ ಹಿಡ್ಕೊಂಡಿದಂತೆ, ಅವನು ಧ್ಯಾನ ಅಂತ. ಪ್ರಾಣಾಪಾನು ಹಿತ್ವಾ ಕಸ್ಮಾತ್ನ ಪ್ರಾಣಾಪಾನು ಹಿತ್ವಾ ಕಸ್ಮಾತ್ ಪುನಃ ಪ್ರಾಣಾಪಾನೌ ಹಿತ್ವಾ ಮಹತಾ ಆಯಾಸೇನ ಧ್ಯಾನಸ್ಯೋಪಾಸನ ಮುಚ್ಯತೆ. ಯಾಕ್ರಿ ಪ್ರಾಣಾಪಾನಗಳನ್ನು ಬಿಟ್ಟು ಧ್ಯಾನವನ್ನು ಉಪಾಸನೆ ಮಾಡೋದು ಏನ್ ವಿಶೇಷ? ಪ್ರಾಣಾಪಾನದಲ್ಲಿ ಏನ್ ಕಮ್ಮಿ ಕಂಡ್ರಿ, ಧ್ಯಾನದಲ್ಲಿ ಏನ್ ಹೆಚ್ಚು ಕಂಡ್ರಿ ನೀವು? ಅದಕ್ಕಿಂತ ವಿಶೇಷವಾಗಿ ನನ್ನಿಂದ ಇಲ್ಲೇ ಇದೆ, ಇದೇನು ಬಹಳ ಆಯಾಸದಿಂದ ಧ್ಯಾನವನ್ನೇ ಉಪಾಸನೆ ಮಾಡಕ್ಕೆ ಹೇಳ್ತಿದ್ದೀರಲ್ಲ, ಅದೇನ್ ವಿಶೇಷ ಅಂತ ಕೇಳ್ತಾ ಇದ್ದಾರೆ. ವೀರ್ಯವತ್ ಕರ್ಮ ಹೇತುತ್ವ. ಏನ್ ಹೇಳೋ, ಬಹಳ ಶಕ್ತಿಶಾಲಿಯಾದ ಕರ್ಮಕ್ಕೆ ಕಾರಣವಾಗಿದೆ. ಆದ್ದರಿಂದ ಧ್ಯಾನ ವಿಶೇಷ. ಕಷ್ಟಪಟ್ಟು ಮಾಡೋ ಎಲ್ಲಾ ಕೆಲಸ ಅಗತ್ಯ ಮಾಡಬೇಕಾದ್ರೆ, ಮರ ಹತ್ಬೇಕಾದ್ರೆ, ರನ್ನಿಂಗ್ ರೇಸ್ ಮಾಡ್ಬೇಕಾದ್ರೆ ಧ್ಯಾನ ಸಿಕ್ಬೇಕು. ಕಥಂ ವೀರ್ಯವತ್ ಕರ್ಮ ಹೇತುತ್ವ ಮಿತಿ ಆಹ. ಕಥಂ ವೀರ್ಯವತ್ ಕರ್ಮ ಹೇತುತ್ವ ಮಿತಿ ಆಹ. ವೀರ್ಯವುಳ್ಳದ್ದಾಗಿರುವ ಕರ್ಮ ಕಾರಣ ಹೇಗೆ ಧ್ಯಾನ ಅಂತ ಕೇಳಿದ್ರೆ ಅದಕ್ಕೆ ಶ್ರುತಿಯೇ ಹೇಳುತ್ತೆ, ಯೋ ವ್ಯಾನ ಸಾವಾಗ್. ಯೋ ವ್ಯಾನ ಸಾವಾಗ್. ಧ್ಯಾನ ಶಕ್ತಿ ಇದೆ, ಅದೇ ವಾಗ್ರೂಪ ಸುಳ್ಕೊಳ್ತಾ ಇದೆ. ವಾಗ್ರೂಪದ 3 ರೂಪ ಧ್ಯಾನವೇ. ಜ್ಞಾನ ಶಕ್ತಿ ಇಲ್ಲೇ ಮಾತಾಡೋದು. ಜ್ಞಾನ ಶಕ್ತಿ ಸರಿಯಾಗಿಲ್ಲ ಅಂದ್ರೆ ನನಗೆ ಮಾತಾಡೋಕ್ಕಾಗಲ್ಲ, ಸುಸ್ತು ಆಗಲ್ಲ, ಏನು ಮಾತಾಡೋಕ್ಕಾಗಲ್ಲ, ಏನು ಮಾಡಲ್ಲ, ಮಲ್ಕೋತೀನಿ ಬರ್ತಾರೆ. ಜ್ಞಾನಕಾರ್ಯತ್ವಾದ್ ವಾಚಃ. ಜ್ಞಾನಕಾರ್ಯತ್ವಾದ್ ವಾಚಃ. ವಾಕು ಜ್ಞಾನದ ಕಾರ್ಯವಂತೆ. ಜ್ಞಾನ ನಿಮಿತ್ತವಾಗಿ ಅವನು ಚೆನ್ನ ಗಂಟೆ ಮಾತಾಡ್ತಾನೆ. ಯಸ್ಮಾದ್ ವ್ಯಾನ ನಿರ್ವರ್ತ್ಯಾವಾಗ್. ಯಸ್ಮಾದ್ ವ್ಯಾನ ನಿರ್ವರ್ತ್ಯಾವಾಗ್. ತಸ್ಮಾದ್ ಅಪ್ರಾಣನ್ ಅನಪಾನನ್ ಪ್ರಾಣಾಪಾನ ವ್ಯಾಪಾರವು ಅಕುರ್ವನ್. ತಸ್ಮಾದ್ ಅಪ್ರಾಣನ್ ಅನಪಾನನ್ ಪ್ರಾಣಾಪಾನ ವ್ಯಾಪಾರವು ಅಕುರ್ವನ್. ವಾಚ ಪೃಥಿವ್ಯಾಹರತಿ ಉಚ್ಚಾರಯತಿ ಲೋಕಃ. ಆದ್ರಿಂದ ಉಸಿರನ್ನು ಬಿಡದೆ, ಉಸಿರನ್ನು ಆಡದೆ, ತೆಗೆದುಕೊಳ್ಳದೆ, ಉಸಿರನ್ನು ಬಿಡೋದಿಲ್ಲ, ಉಸಿರನ್ನು ತಗೊಳ್ಕೊಳ್ಳೋದಿಲ್ಲ. ಮಾತಾಡುವಾಗ ಎರಡನ್ನು ನಿಲ್ಲಿಸ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಮತ್ತೆ ಉಸಿರಾಡುವಾಗ ಮಾತು ನಿಲ್ಲಿಸ್ತಾರೆ. ಉಸಿರು ತಗೋಬೇಕು ಅಂದ್ರೆ ಮಾತು ನಿಲ್ಲಿಸ್ಬಿಟ್ಟೆ ತಗೋಬೇಕು, ಉಸಿರು ಬಿಡಬೇಕು ಅಂದ್ರೆ ಮಾತು ಬಿಟ್ಟೆ ಉಸಿರು ಬಿಡ್ಬೇಕು. ಮಾತಾಡುವಾಗ ಎರಡು ಸ್ಟಾಪ್. ಯಾನ ಬಂದ್ಬಿಟ್ಟ ಅಂದ್ರೆ ಲೈಟಿಂಗ್ ಕಾಲು ಬಂದಂಗೆ ಎಲ್ಲಾ ಕಾಲು ಕಟ್ಟಾಗುತ್ತೆ. ರಾಜಧಾನಿ ಎಕ್ಸ್ಪ್ರೆಸ್ ಮುಂದೆ ಈ ಪ್ಯಾಸೆಂಜರು, ಶಟ್ಲ್ ಗಾಡಿ, ಇನ್ನೊಂದು ಮತ್ತೊಂದು ಎಕ್ಸ್ಪ್ರೆಸ್ ಎಲ್ಲ ನಿಲ್ಲಿಸ್ಬಿಡ್ತಾರೆ. ರಾಜಧಾನಿ ಹೋದ್ಮೇಲೆ ಬಾಕಿದಕ್ಕೆಲ್ಲ ಜಾಗ ಇದ್ದಾಗೆ ನುಗ್ಗು ಬಿಟ್ಟ ಅಂದ್ರೆ ವ್ಯಾನ ಬಂತು ಅಂದ್ರೆ ಪ್ರಾಣವೂ ಇಲ್ಲ, ಅಪಾನವೂ ಇಲ್ಲ, ವ್ಯಾನ ಒಬ್ಬನೇ ನಂದೇ ಇದೆ ಇದು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಧ್ಯಾನವನ್ನ ಉಪಾಸನೆ ಮಾಡ್ಬೇಕಲ್ಲಿ. ಯಾ ವಾಕ್ ಸರ್ಕ್ ತಸ್ಮಾದ್ ತಸ್ಮಾದ ಪ್ರಾಣನ್ ದಶಮಭಿವ್ಯಾಹರತಿ. ತಸ್ಮಾದ ಪ್ರಾಣನ್ ಅನಪಾನನ್ ದಶಮಭಿವ್ಯಾಹರತಿ. ಯಾ ಋಕ್ ತತ್ಸಾಮ. ಯಾ ಋಕ್ ತತ್ಸಾಮ. ತಸ್ಮಾದ ಪ್ರಾಣನ್ ಅನಪಾನನ್ ಸಾಮಗಾಯತಿ. ತಸ್ಮಾದ ಪ್ರಾಣನ್ ಅನಪಾನನ್ ಸಾಮಗಾಯತಿ. ಯತ್ಸಾಮ ಸ ಉದ್ಗೀತಃ. ಯತ್ಸಾಮ ಸ ಉದ್ಗೀತಃ. ತಸ್ಮಾದ ಪ್ರಾಣನ್ ಅನಪಾನನ್ ಗಾಯತಿ. ಯಾ ವಾಕ್ ಸರ್ಕ್ ತಸ್ಮಾದ ಪ್ರಾಣನ್ ಅನಪಾನನ್ ವಾಚಮಭಿವ್ಯಾಹರತಿ. ಯರ್ಕ್ ತತ್ಸಾಮ. ತಸ್ಮಾದ ಪ್ರಾಣನ್ ಅನಪಾನನ್ ಸಾಮಗಾಯತಿ. ಯತ್ಸಾಮ ಸ ಉದ್ಗೀತಃ. ತಸ್ಮಾದ ಪ್ರಾಣನ್ ಅನಪಾನನ್. ಯಾ ವಾಕ್ ಸಾ ಋಕ್ ತಸ್ಮಾತ್ ಅಪ್ರಾಣನ್ ಅನಪಾನನ್ ರಚಂ ಅಭಿವ್ಯಾಹರತಿ. ಯಾ ಋಕ್ ತತ್ ಸಾಮ. ತಸ್ಮಾತ್ ಅಪ್ರಾಣನ್ ಅನಪಾನನ್ ಸಾಮ ಗಾಯತಿ. ಯತ್ ಸಾಮ ಸಹ ಉದ್ಗೀತಃ. ತಸ್ಮಾತ್ ಅಪ್ರಾಣನ್ ಅನಪಾನನ್ ಉದ್ಗಾಯತಿ. ವಾಕು ಅಂತ ಹೇಳಿದ್ರೆ ಅದೇ ಹಕ್ಕು ಅಲ್ಲ. ವಾಕನ್ನು ಆಡುವಾಗಲೇ ಉಸಿರನ್ನು ತೊಗೊಳ್ಳೋದ ಬಿಡೋದ ಮೇಲೆ ಋಕ್ ಬೇಕಾದ್ರೆ ಬಿಡೋದ ತೊಗೊಳ್ಳೋದ, ಸಾಮ ಬೇಕಾದ್ರೆ ಬಿಡೋದ, ಗಾನ ಏನಿಲ್ಲ ಅದನ್ನೇ ಬಿಡೋಣ ಅಷ್ಟೇ. ಮಾತಾಡುವಾಗ್ಲೇನೆ ಉಸಿರನ್ನು ಬಿಡೋಕ್ಕಾಗಲ್ಲ, ತೊಗೊಳಕ್ಕೂ ಆಗಲ್ಲ ಅಂದ್ಮೇಲೆ ಋಕ್ ಬೇಕಾದ್ರು ಉಸಿರನ್ನು ಬಿಡ್ತಾ ತೆಗೆದುಕೊಳ್ತಾ ಇರಲ್ಲ. ಆಮೇಲೆ ಸಾಮಗಾನ ಮಾಡುವಾಗಲೂ
ಉರುಕನ್ನ ಉಸಿರನ್ನ ತೆಗೆದುಕೊಳ್ತಾ ಇರಲ್ಲ, ಬಿಡ್ತಾ ಇರಲ್ಲ. ಅಪ್ರಾಣ ಸಾಮಗಾನ. ಉದ್ಗಾನ ಸಾಮಗಾನ ಮೇಲೆ ಉದ್ಗಾನ ಅಂದ್ರೆ ಸಾಮಗಾನ ಬೇರೆ ಅಧ್ಯಯನ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಉದ್ಗಾನ ಯಜ್ಞದಲ್ಲಿ ನಿತ್ಯ ಸಾಮವೇದ ಅಧ್ಯಯನ ಮಾಡುವಾಗಲೂ ಸಾಮ ಹೇಳ್ಬೇಕಾದ್ರು ಉಸಿರನ್ನು ಬಿಡ್ತಾ ಇರೋಲ್ಲ, ತೆಗೆದುಕೊಳ್ತಾನೂ ಇರಲ್ಲ. ಉದ್ಗಾನ ಮಾಡುವಾಗಲೂ ಉಸಿರನ್ನು ಬಿಡೋಲ್ಲ, ತೆಗೆದುಕೊಳ್ಳೋದಿಲ್ಲ. ಅದು ವಾಕ್ಯ ವ್ಯಾನ. ವ್ಯಾನ ಬಂತು ಅಂದ್ರೆ ಬಾಕಿದೆಲ್ಲ ಸ್ಟಾಪು. ತಥಾ ವಾಗ್ವಿಶೇಷಾಂ ಋಚಂ ಋಕ್ಸಂಸ್ಥಂಚ ಸಾಮ ಸಾಮಾವಯಂಚ ಉದ್ಗೀತಂ ಅಪ್ರಾರಂ ಅನಪಾರಂ ವ್ಯಾನೇ ನಿರ್ವರ್ತಯತಿ ಇತಿ ಅಭಿಪ್ರಾಯಃ. ತಥಾ ವಾಗ್ವಿಶೇಷಾಂ ಋಚಂ ಋಕ್ಸಂಸ್ಥಂಚ ಸಾಮ ಸಾಮಾವಯವಂಚ ಉದ್ಗೀತಂ ಅಪ್ರಾಣನ್ ಅನಪಾನನ್ ವ್ಯಾನೇನೈವ ನಿರ್ವರ್ತಯತಿ ಅಭಿಪ್ರಾಯಃ. ಹಾಗೆ ವಾಗ್ವಿಶೇಷವಾಗಿರೋದು ಋಕ್ಕು ಸಾಮ. ಋಕ್ಕಲ್ಲಿರ್ತಕ್ಕಂಥ ಋಕ್ ಮೇಲೆ ಕೂತ್ಕೊಂಡು ಸಾಮ. ಸಾಮದ ಅವಯವ ಉದ್ಗೀತ. ಇದಿಷ್ಟನ್ನು ಕೂಡ ಉಸಿರನ್ನು ಬಿಡದೆಯೂ ತೆಗೆದುಕೊಳ್ಳದೆಯೂ ವ್ಯಾನದಿಂದಲೇ ಮೂರನ್ನು ಮಾಡ್ತಾನೆ. ಋಕ್ಕನ್ನು ವ್ಯಾನದಿಂದಲೇ, ಸಾಮಗಾನವನ್ನು ವ್ಯಾನದಿಂದಲೇ, ಉದ್ಗೀತವನ್ನು ವಾಕ್ಯದಿಂದಲೇ, ಪ್ರಾಣಾಪಾರಾದಿಗಳು ನಿಲ್ಲಿಸ್ಕೊಂಡು ಮಾಡ್ತಾನೆ. ಪ್ರಾಣಾಪಾರಾದಿಗಳಿಗೆ ಅವಕಾಶ ಇಲ್ಲ. ವ್ಯಾನ ಬಂತ ಅಂದ್ರೆ ಪ್ರಾಣಾಪಾರ ಸ್ಟಾಪ್. ಪ್ರಾಣಂದೇವರ ವಿಶೇಷ, ವ್ಯಾನ ಬೇರೆ ಅಲ್ಲ. ಅತೋ ಯಾನ್ಯನ್ಯಾನಿ ವೀರ್ಯವಂತಿ ಕರ್ಮಾಣಿ. ಅತೋ ಯಾನ್ಯನ್ಯಾನಿ ವೀರ್ಯವಂತಿ ಕರ್ಮಾಣಿ. ಅಗ್ನೇರ್ಮಂಥನಂ ಯಥಾಗ್ನೇರ್ಮಂಥನಂ ಆಜೇ ಶರಣಂ ಶರಣಂ ದೃಢಸ್ಯ ಧನುಷಃ ಆಯಮನಂ ದೃಢಸ್ಯ ಧನುಷಃ ಆಯಮನಂ ಅಪ್ರಾಣನ್ ಅನಪಾನಂ ಸ್ಥಾನಿ ಕರೋತಿ. ಅಪ್ರಾಣನ್ ಅನಪಾನನ್ ಸ್ಥಾನಿ ಕರೋತಿ. ಏತಸ್ಯೈವ ಹೇತೋಃ ಇವ ಹೇತೋಃ ಜ್ಞಾನಮೇವ ಉದ್ಗೀತಮುಪಾಸೀತ. ಜ್ಞಾನಮೇವ ಉದ್ಗೀತಮುಪಾಸೀತ. ಅತೋ ಯಾನ್ಯನ್ಯಾನಿ ವೀರ್ಯವಂತಿ ಕರ್ಮಾಣಿ ಯಥಾಗ್ನೇರ್ಮಂಥನಂ ಆಜೇ ಶರಣಂ ದೃಢಸ್ಯ ಧನುಷ ಆಯಮನಂ ಅಪ್ರಾಣನ್ ಅನಪಾನನ್ ಸ್ಥಾನಿ ಕರೋತಿ. ಏತಸ್ಯ ಹೇತೋರ್ವ್ಯಾನಮೇವ ಉದ್ಗೀತಮುಪಾಸೀತ. ಅತಃ ಯಾನಿ ಅನ್ಯಾನಿ ವೀರ್ಯವಂತಿ ಕರ್ಮಾಣಿ ಯಥಾ ಅಗ್ನೇಃ ಮಂಥನಂ ಆಜೇಃ ಶರಣಂ ದೃಢಸ್ಯ ಧನುಷಃ ಆಯಮನಂ ಅಪ್ರಾಣನ್ ಅನಪಾನನ್ ತಾನಿ ಕರೋತಿ. ಏತಸ್ಯ ಹೇತೋಃ ವ್ಯಾನಂ ಏವ ಉದ್ಗೀತಂ ಉಪಾಸೀತ. ಅತಃ ಆದ್ದರಿಂದ ಇನ್ನು ಯಾವ ವೀರ್ಯವಂತಿ ಕರ್ಮಾಣಿ, ಶಕ್ತಿ ಬಿಟ್ಟು ಮಾಡುವಂಥ ಕೆಲಸಗಳಿದೆಯೋ, ಪ್ರಯತ್ನ ಬಿಟ್ಟು ಮಾಡುವ ಕೆಲಸ, ತೆಗಿತಾನೆ. ವೀರ್ಯವಂತಿ ಕರ್ಮ ಶಕ್ತಿಶಾಲಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾ ಇರ್ತಾರಲ್ಲ. ಹೇಗೆ ಅಂದ್ರೆ ಅಗ್ನೇಃ ಮಂಥನ, ಪುನರಾಧಾನದಲ್ಲೋ ಅಗ್ನಿ ಅನುಗತ ಆದಾಗಲೂ, ಮತ್ತೆ ಆಧಾನದಲ್ಲೋ ನವಾಧಾನದಲ್ಲೋ, ಅಗ್ನಾಧಾನ ಪುನರಾಧಾನ ಅಗ್ನಿ ಅನುಗತ ಆದಾಗೆಲ್ಲ ಮಂಥನ ಮಾಡ್ತಾರಲ್ಲಪ್ಪ. ಮೊದಲ ಅವಾಗ ಬಹಳ ಶಕ್ತಿ ಬಿಡು ಕಟ ಕಟ ಕರಿಬೇಕಾಗುತ್ತೆ. ಆಜೀನ ಸ್ಕ್ರೀಸ್ ಅಂತ ಒಂದು 500 ಮೀಟ್ರು 1000 ಮೀಟ್ರು 2000 ಮೀಟರ್ ಎಲ್ಲ ಇರ್ತಲ್ಲ, ಅದು ಗೆರೆ ಹಾಕಿರ್ತಾರೆ. ಅದಕ್ಕೆ ಸುಣ್ಣ ಹಾಕಿರ್ತಾರೆ. ಫಸ್ಟ್ ತುಳಿಬೇಕು, ಈ ಜಾಗ ತುಳಿಬೇಕು, ಇಲ್ಲಿ ತುಳಿದಾಗಲ್ಲ ಅಂತ ಹಾಕೊಂಡಿದ್ದಾರೆ. ಇಲ್ಲಿ ತುಳಿಬೇಕು ಸೆಂಟ್ರಿಂದ. ಏನೋ ಮಾಡ್ಲಿ, ತುಳಿಬೇಕು. ನಾನು ದಾಟ ಆಗಿಲ್ಲ, ಅದಕ್ಕೆ ದಾಟ ತುಳಿಬೇಕು. ಜಿ ಅಂದ್ರೆ ಸ್ಕ್ರೀಸ್ ಓಡ್ತಾ ಇರ್ಬೇಕಾದ್ರೆ ಇಡೀ ಅವರು ಟಾರ್ಗೆಟ್ ಲೈನ್ ಅನ್ನು ಓಡುವಾಗ 500 ಮೀಟರ್ 1000 ಓಡುವಾಗ ಫಾಸ್ಟ್ ಓಡ್ತಾರೆ. ಅದಕ್ಕೆ ಸ್ಟಿರಾಯ್ಡ್ ಇಂಜೆಕ್ಷನ್ ಮಾತ್ರ ತಗೊಂಡು ಓಡ್ತಾರೆ. ಅದು ಪ್ರೂವ್ ಆಯ್ತು ಅಂದ್ರೆ ಅದ್ರ ಗೆದ್ದಿರೋ ಅದು ಹೋಯ್ತು, ನಿನ್ ಲೆಕ್ಕ ಇಲ್ಲ ಗೆದ್ದಿದ್ದು. ನೀನ್ ಸ್ಟಿರಾಯ್ಡ್ ತಗೊಂಡು ಓಡಿದ್ಯಾ, ನಿಂಗೆ ಇಲ್ಲ ಹೋಯ್ತು ಅಂತ ಬಿಡ್ತಾರೆ. ಅದು ಅವ್ರು ಕಳ್ತದನ್ನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ದೃಢಸ್ಯ ಧನುಷ, ರಾಮ ಕೋದಂಡ ಶಿವಧನುಸನ್ನ ಮುರಿದಾಕ್ತಲ್ಲ, ಬಗ್ಸೋದು. ಅರ್ಜುನ ಬಗ್ಸಿದ್ನಲ್ಲ, ಗಟ್ಟಿ ಬಿಲ್ಲನ್ನ ಜಗ್ಗಿ ಕಟ್ಟಬೇಕಲ್ಲ, ಕಟ್ಟುವ ಕೈ ಬಿಡ್ಬೇಕು. ಜಗ್ಬೇಕಾದ್ರೆ 2 ಕೈಲಿ ಜಗ್ ಬಿಡ್ಬೋದು, ಕಟ್ಟಬೇಕಾದ್ರೆ 1 ಕೈ ಬಿಟ್ಟೆ 2 ಕೈ ಕಟ್ಟಬೇಕು. ಎಷ್ಟು ಆಗಿರ್ಬೇಕು. ಲೀಲಾಜಲ ಬಿಟ್ಟಿದ್ದ ರಾಮ ಅಂತ ಎಲ್ಲಾ ಒದ್ದಾಡ್ತಿದ್ದ ಶಿವಧನುಸನ್ನ 600 ಜನ ಏನೋ ಗಾಡಿ ತಗೊಂಡ್ಬಂದ್ರೆ ರಾಮ ಲೀಲಾಜಲ ಹೀಗೆ ಎತ್ತಿ ಮುರಿದು ಬಿಟ್ಟಂತೆ. ಯಾಕೆ ಮುರಿದೆ ಅಂತ ಕೇಳಿದ್ದಕ್ಕೆ, ನಾನು ಬಿಲ್ ಕಟ್ಟಿದ್ರೆ ಅದಕ್ಕೊಂದು ಗುರಿ ಬೇಕು, ಸುಮ್ನೆ ಬಿಲ್ ಕಟ್ಟೋ ಹಾಗಿಲ್ಲ, ಇಲ್ಲಿ ಯಾರು ಗುರಿ ಇಲ್ಲ, ಅದಕ್ಕೆ ಲಕ್ಷ್ಯ ಇರ್ಬೇಕಲ್ಲ. ಮುರಿದು ಬಿಟ್ರೆ ಇತ್ಯಾದ. ಆ ಮುರಿದಿದ್ದು
ಲಂಕಾಪಟ್ಟದ ಅವಳಿಗೆ ಭಯವಾಯ್ತಂತೆ, ಸೀತೆಗೆ ಮಂಗಳವಾದ್ಯ ಆಯ್ತಂತೆ. ಆ ದಶರಥ ಮಹಾರಾಜನಿಗೆ ಇದು ಒಂದೇ ಬಿಲ್ಲಿನ ಧ್ವನಿ ಒಬ್ಬರು ಒಂದೊಂಥರ ಕೇಳಿಸ್ತು ಅಂತ ಕವಿ ಹೇಳ್ತಾ ಇದ್ದಾರೆ. ಋಷಿಗಳಿಗೆಲ್ಲ ಅಭಯ ಕೊಡ್ತಾ ಇದ್ದೀನಿಪಾ ಅಂತ ಹೇಳ್ದಂಗೆ ಆಯ್ತಂತೆ. ಋಷಿಗಳಿಗೆ ಅಭಯವೂ, ಸೀತೆಗೆ ಮಂಗಳವಾದ್ಯವೂ, ರಾವಣಾದಿಗಳಿಗೆ ಅಂಗಾವಳಿಗಳಿಗೆ ಭಯವೂ, ಇವನಿಗೆ ದಶರಥ ಮಹಾರಾಜನಿಗೆ ಬಹಳ ಆನಂದವೂ ಆಯಿತು. ಆ ಶಿವಧನಸ್ಸಿನ ಮುರಿದಾಗ ಬಂದ ಶಬ್ದ, ಒಂದೇ ಶಬ್ದ ಹೇಗ ಹೌದು ಅವರವರ ಸಂಸ್ಕಾರ ಮಾತ್ರಕ್ಕಾಗಿ ಅರ್ಥ ಆಯ್ತು ಅಂತ. ಏನು ಶುಭ ಸೂಚನೆ. ಅಪ್ರಾಣಂ ನನಪಾಣಂ, ಹಾಗೆ ದೃಢಸ್ಯ ಧರ್ಮ, ಗಟ್ಟಿಯಾದಂತ ಬಿಲ್ಲನ್ನು ಕಟ್ಟೋದು, ಅದು ಕೆಲಸ ಮಾಡೋದು. ದಿನ ಚೆನ್ನಾಗಿ ಕೆಲಸ ಮಾಡಿದ್ರೆ ಜನಶಕ್ತಿ ಇದಾಗುತ್ತೆ. ಒಮ್ಮೆ ಉಂಟು ಚೆನ್ನಾಗಿ ಕೆಲಸ ಮಾಡಿ 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 ಅವಾಗ ಜ್ಞಾನಶಕ್ತಿ ಬರುತ್ತೆ. ತಾನು ಅದನ್ನು ಮಾಡುವಾಗ ಉಸಿರನ್ನು ಆಡದೇನು ಬಿಡದೇನು ಮಾಡ್ತಾ ಇರ್ತಾನೆ ಅಂತಂದ್ರು. ಈ ಕಾರಣದಿಂದಲೇ ಪ್ರಾಣಾಪಾನ ಎಲ್ಲವನ್ನು ಬಿಟ್ಟು ಜ್ಞಾನವನ್ನೇ ಉಪಾಸನೆ ಮಾಡಬೇಕು. ಜ್ಞಾನದಲ್ಲಿಯೇ ಒಂದು ವಿಶೇಷತೆ ಇದೆ. ಸಾಕು. ಸರ್ವಂ ಬ್ರಹ್ಮೋಪನಿಷದಂ ಅಹಂ ಬ್ರಹ್ಮ ನಿರಾಕರಣಮಸ್ತು ನಿರಾಕರಣಂ ಮೇ ಅಸ್ತು ತದಾತ್ಮನ್ಯತೆ ते मयि सन्तु। ಓಂ ಶಾಂತಿ ಶಾಂತಿ ಶಾಂತಿ।